ನಮಸ್ಕಾರ. FIRಗೆ ಸ್ವಾಗತ. ನಾನು ಸೌಜನ್ಯ ಕೀರ್ತಿ. ಪ್ರೀತಿ ಗೀತಿ ಫಜೀತಿ. ಪ್ರೀತಿ ಮಾಡಿ ಫಜೀತಿಗೆ ಬಿದ್ದ ಅದೆಷ್ಟೋ ಪ್ರೇಮ ಕಥೆಗಳನ್ನು ನೀವು ಕೇಳಿದ್ದೀರಾ. ಆದರೆ ಇವತ್ತಿನ FIRನಲ್ಲಿ ನಾವು ನಿಮಗೆ ಹೇಳ್ತಾ ಇರೋದು ಇನ್ನೂ ಹೈಸ್ಕೂಲು ದಾಟಿರದ ಹುಡುಗಿಯೊಬ್ಬಳ ಪ್ರೇಮ ಕಥೆಯನ್ನ. ಬಂದ 50 ರೂಪಾಯಿ ಕೂಲಿಯ ಹಣದಲ್ಲೇ ಮಕ್ಕಳನ್ನ ಸಾಕ್ತಾ ಇದ್ದ ಹುಡುಗಿಯ ತಾಯಿಯ ಕಣ್ಣೀರಿನ ಕಥೆ ಇದು. ವ್ಯಾಲೆಂಟೈನ್ಸ್ ಡೇ ಪಾಶ್ಚಾತ್ಯ ರಾಷ್ಟ್ರದ ಸಂಸ್ಕೃತಿಯಾದರೂ ಎಂಥ ಸಂಘ ಸಂಸ್ಥೆಗಳ ವಿರೋಧವೇ ಇದ್ರೂ ಭಾರತದಲ್ಲೂ ಅಲ್ಲಲ್ಲಿ ಪ್ರೇಮಿಗಳು ತಮ್ಮ ಅಂತರಾಳದ ಪ್ರೀತಿಯನ್ನ ವ್ಯಕ್ತಪಡಿಸಿ ಪ್ರೇಮಿಗಳ ದಿನಾಚರಣೆಯ ಆಚರಣೆಯಲ್ಲಿ ಭಾಗಿಯಾಗಿದ್ರು. ಅದೆಷ್ಟೋ ಮನಸ್ಸುಗಳು ತನ್ನೊಳಗಿನ ಪ್ರೇಮ ವೇದನೆಯನ್ನ ಪ್ರೀತಿಸಿದವರ ಎದುರು ಹಂಚಿಕೊಂಡು ನಿರಾಳವಾದವು. ಕೆಲ ಜೋಡಿಗಳು ಒಂದಾದರೆ ಇನ್ನೂ ಕೆಲವರು ವಿರಹ ವೇದನೆಯಿಂದ ನೋವುಂಡು ಸುಮ್ಮನಾದ್ರು. ಹೀಗೆ ಬೀದರ್ ಜಿಲ್ಲೆಯ ಔರಾದ್ ಪೊಲೀಸ್ ಠಾಣೆಯ ಮುಂದೆ ಈ ಅಪ್ರಾಪ್ತ ಬಾಲಕಿಯೊಬ್ಬಳು ತನ್ನ ಹುಡುಗನಿಗಾಗಿ ಇಡೀ ದಿನ ಕೂತಿದ್ದಳು. ಹತ್ತನೇ ತರಗತಿ ಓದ್ತಾ ಇರೋ ಈ ಹುಡುಗಿಯ ವಯಸ್ಸಿನ್ನೂ 15. ಈಗ ಈಕೆ ಹೀಗೆ ಪೊಲೀಸ್ ಠಾಣೆಯ ಮುಂದೆ ಕಾಯ್ತಾ ಇರೋದು ತನ್ನ ಪ್ರಿಯಕರನಿಗಾಗಿ. ಈಗ ಬರ್ತಾನೆ ಆಗ ಬರ್ತಾನೆ ಅಂತ ಕಾಯ್ತಾ ಇದ್ದ ಆ ಬಾಲಕಿಗೆ ಆ ಹುಡುಗ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾಗಿದ್ದಾನೆ ಅನ್ನೋ ವಿಚಾರವೇ ಗೊತ್ತಿಲ್ಲ. ಈ ಹುಡುಗಿ ಹೀಗೆ ಅವನಿಗಾಗಿ ಕಾಯುವುದಕ್ಕೂ ಒಂದು ಕಾರಣವಿದೆ. ಅದಕ್ಕೆ ಕಾರಣವಾಗಿತ್ತು ಆ ಬಾಲಕಿ ತಾಯಿಯ ಆಕ್ರಂದನ. ಈಕೆಯ ಹೆಸರು ಸರಿಗಾಬಾಯಿ. ಪೊಲೀಸ್ ಠಾಣೆ ಮುಂದೆ ಕಾಯ್ತಾ ಇದ್ದಾಳಲ್ಲ ಆ ಅಪ್ರಾಪ್ತ ಬಾಲಕಿಯ ತಾಯಿ. ಈಕೆಗೆ ಮಗಳ ಬಗ್ಗೆಯೇ ಚಿಂತೆ. ಈಗ ಇನ್ನೂ ಹೈಸ್ಕೂಲ್ ಕೂಡ ಮುಗ್ದಿಲ್ಲ, ಆಗಲೇ ಪ್ರೀತಿ ಪ್ರೇಮ ಅಂತ ಆಟವಾಡ್ತಿದ್ದಾಳೆ. ಈ ಸಣ್ಣ ವಯಸ್ಸಿನಲ್ಲಿಯೇ ಪ್ರೀತಿ ಗೀತಿ ಯಾಕೆ ಅಂತ ಬುದ್ಧಿ ಹೇಳಬಹುದಿತ್ತು. ಆದ್ರೆ ಆ ಹುಡುಗಿ ಅದೊಂದು ಎಡವಟ್ಟು ಮಾಡ್ಕೊಂಡಿದ್ಲು. 12:30 ಮನೆಗೇನು ಹೊರಕಾಗ್ಯಾವ, ಬೇಗನೆ ಹೋಗ್ಯಾವ. ಹೊತ್ತು ಮನೆಗೆ 5:30 ಮನೆಗೆ ಬಂದವು. ನಾವು ದೀಡದ ಶನಿವಾರ ಅದ ದೀಡಕ್ಕೆ ಮನೆಗೆ ಬರ್ತಾಳೆ ಅಂತ ಆಸೆ ಬಿತ್ತು, ಬಂದಿಲ್ಲ. ಸಾಲಿಗೆ ಹೋದ, ಅಲ್ಲಿ ಭೀ ಯಾರಿಲ್ಲ. ವಾರ್ಗ್ಯಾರ ಪೋರಿಗಳಿಗೆ ಕೇಳ್ದ, ನೋಡ್ಯವ ನನ್ನ ಮಗಳು ಎಲ್ಲಾಳ ಅಂದ್ರೆ ಯಾವಾಕಿ ಬಾರಕ್ಕೆ ಹೊರಗಾಗ್ಯಾಳ ಅಂದಪ್ಪ ಅವ್ರು. ಬಂದ ಮನೆಗೆ ಕುಂತ, 1ಕ್ಕೆ ಬಂದು 2ಕ್ಕೆ ಐತಿ ಏನಾಯ್ತು ದಂಧೆ ಮಾಡಿ ಮನೆಗೆ ಹೋದ. 2 ತಿಂದು ಹೊರಗಾಗಿದ. ಹೊರಗಾಗಣಕ್ಕೆ ಈಗಿನ ಪತನೇ ಇಲ್ಲ. ಎತ್ತು ಹೋದಳು ಏನಂತೇಳಿ ಗಾಬರಿಗಾಗಿ ಮತ್ತೆ ದಂಧೆಗೆ ಬಂದ 4ಕ್ಕೆ. ಬರಸನ ಛೇಕ್ ಮನೆಗೆ ಬಂದಳ ಅಂತ ಫೋನ್ ಬಂತು. ಮನೆಗೆ ಹೋದ, ಎಲ್ಲಿಗೆ ಹೋಗಿದ್ಯಾ? ಇವತ್ತನ ಎಲ್ಲಿಗೆ ಹೋಗಿದ್ದಿ? ದೀಡಕ್ಕೆ ಮನೆಗೆ ಬರೋಕೆ ಅಂದ್ರೆ ದೋಸ್ತೆ ಮನೆಗೆ ಹೋಗಿದ್ದ ಅಂದು. ಸರ್ಕಾರಿ ಪ್ರೌಢಶಾಲೆಯಲ್ಲಿ 10ನೇ ತರಗತಿ ಓದ್ತಾ ಇರೋ ಈ ಹುಡುಗಿ ಈ ವಯಸ್ಸಲ್ಲಿ ಮಾಡಬಾರದ ಎಡವಟ್ಟೊಂದನ್ನ ಮಾಡ್ಕೊಂಡಿದ್ದಾಳೆ. ಶಾಲೆಗೆ ಹೋಗ್ತೀನಿ ಅಂತ ಹೇಳಿ ಹೋದವಳು 2 ದಿನವಾದ ಮೇಲೆ ಮನೆಗೆ ಬಂದಿದ್ಲು. ಹೊಡೆದು ಬಡದಾಗ ಅವಳು ಬಾಯಿ ಬಿಟ್ಟಿದ್ದು ತಾನೊಬ್ಬ ಮುಸ್ಲಿಂ ಹುಡುಗನ ಜೊತೆ ಓಡ್ ಹೋಗಿದ್ದಾಗಿ ಅಮ್ಮನ ಮುಂದೆ ಹೇಳ್ಕೊಂಡಿದ್ದಾಳೆ. ಬರೋ 50 ರೂಪಾಯಿ ಕೂಲಿಯನ್ನೇ ನೆಚ್ಕೊಂಡು ಮಕ್ಕಳಿಬ್ಬರನ್ನ ಸಾಕಿ ಬೆಳೆಸಿದ್ದ ಈ ತಾಯಿಗೆ ಈಗ ಉಳಿದಿರೋದು ಬರೀ ಕಣ್ಣೀರು ಮಾತ್ರ. ಹತ್ತನೇ ತರಗತಿ ಓದ್ತಾ ಇದ್ದ ಈ ಹುಡುಗಿಗೆ ಅದ್ಯಾವ ಟೈಮಲ್ಲಿ ಆ ಹುಡುಗನ ಕಣ್ಣಿಗೆ ಬಿದ್ಲೋ ಏನೋ. ನೀರು ಹಿಡಿಯೋ ಟೈಮ್ನಲ್ಲಿ ಇಬ್ಬರ ನಡುವೆ ಉಂಟಾದ ಸಲಿಗೆಗಳಿಂದ ಇಬ್ಬರ ನಡುವೆ ಪ್ರೀತಿ ಬೆಳೆದಿದೆ. ಹುಡುಗನ ಮನೆ ಕೂಡ ಈ ಹುಡುಗಿಯ ಮನೆಯ ಎದುರಿಗೆ ಇರೋದ್ರಿಂದ ಇಬ್ಬರೂ ಯಾರಿಗೂ ಹೇಳದೆ ಮೊನ್ನೆ ಶನಿವಾರ ರಾತ್ರಿ ಹೈದರಾಬಾದ್ ಹೋಗೋ ಬಸ್ ಹಿಡ್ಕೊಂಡು ಸೀದಾ ಹೈದರಾಬಾದ್ಗೆ ಹೋಗಿದ್ದಾರೆ. 2 ದಿನ ಸ್ನೇಹಿತನೊಬ್ಬನ ಮನೆಗಿದ್ದು ವಾಪಸ್ ಬಂದಿದ್ದಾರೆ. 2 ದಿನ ಅಲ್ಲೇ ಉಳಿದು ವಾಪಸ್ ಬೀದರ್ಗೆ ಬಂದಿದ್ದಾರೆ. ತಾಯಿ ಈ ವಿಚಾರವಾಗಿ ರೇಗಾಡಿ ಹೊಡೆದಾಗ ಹೈದರಾಬಾದ್ಗೆ ಹೋಗಿದ್ದ ವಿಷಯ ಬಾಯ್ಬಿಟ್ಟಿದ್ದಾಳೆ. ಆಗ ಅವರು ಔರಾದ್ ಪೊಲೀಸ್ ಠಾಣೆಗೆ ಹೋದಾಗ ತಾಯಿಗೆ ಅಲ್ಲೂ ಮಗಳು ಶಾಕ್ ಕೊಟ್ಟಿದ್ದಾಳೆ. ಶನಿವಾರ ದಿನ ಹೋಗ್ಯಾವ ಸಂಜೆಗೆ, 5 ದಿನ ಬಂದವು ಗ್ಯಾರಕ್ಕೆ. ಏನು ಮಾಡ್ಯಾನಂತ ನಿಮ್ಮ ಮಗಳು ಸರಿ? ಅದು ನನಗೆ ಏನು ಖುನ್ನ ಸೌಕರ್ಯ ಆಕಿ ಏನು ಭೀ ಹೇಳಲ್ಲ. ಹೋಗ್ಯಾವ ಕೇಸ್ ಮಾಡಿದೆವು. ಕೇಸ್ ಮಾಡಿದ್ರೆ ಅವ್ರು ನನ್ನ ಕೇಸ್ ಹಿಡಿಯಲ್ಲ ಹೊಂಟ್ರು. ಬಂದೇವು ಸರ್ ಹಿಂಗಾಗ್ಯದ ಅಂದ್ರೆ ಕೂಡ್ರಮ್ಮ ನಿನ್ನ ಮಗಳು ಬರಸನ ಕೂಡ್ರಿ, ನಿನ್ನ ಮಗಳು ಭಯನ್ ಕೇಳ್ಕೊಂಡು ನಿನ್ನ ಕೇಸ್ ಹರಿತಾ ಅಂದ್ರು. ಕುಂತೇವು. ಚೇಕ್ ಬಂದಿನ ರಾತ್ರಿ 12 ತನಕ ಕುಂತೇವು. ನಮ್ಮ ಕೇಸ್ ಹಿಡಿಲಕ್ಕೆ ತಯಾರಿಲ್ಲ ಅವ್ರು. ನೋಡ್ರಿ ಸರ್ ಹೆಂಗ ಅಂದ್ರೆ ಈಕೆ ಬಂದು
ಡೈರೆಕ್ಟ್ ಬಂದು ಒಳಗೆ ಹೋಗಿದ್ರು ಇಬ್ಬರು ಭೀ ಹೋಗಿ ಈಕಿಗೆ ಏನೇನು ಕೇಳ್ಕೊಂಡ್ರು ಏನಾಗ್ಯದಮ್ಮ ಅಂದ್ರೆ ನಮ್ಮ ಒಂದು ನಮ್ಮ ಅಣ್ಣನ ತಾಸರ್ಲಿಂದ ಹೋಗಿದ ಅಂದುಳಿಕಿ ಹೋಗಿದ ಅಂದ್ರೆ ಬರ್ಕೊಂಡು ಪಿ ಎಸ್ ಎನ್ ಬಲ್ಲಿ ಹೋದೆವು ಪಿ ಎಸ್ ಎನ್ ಬಲ್ಲಿ ಹೋದ್ರೆ ಅವ್ರು ಕೇಳಿದ್ರು ನೋಡಿ ಹಿಂಗೆ ಅದಂತಲ್ಲಮ್ಮ ನಿನ್ನ ಟಾರ್ಚರ್ ಅಂದರು ಸರ್ ಕೆಟ್ಟದರ ಬೈದಿಲ್ಲಲ್ಲ ಎಲ್ಲಿಗೆ ಹೋಗಿದೆ ಅಂತ ಇಷ್ಟು ನಾನು ಬೈದೆ ಅಂತ ಸೆಕ್ಸೆ ಹೋಗ್ಯ ಸರ್ ಅಂದನ. ಇವಳ ಮಾತನ್ನ ಒಪ್ಪಲೇಬೇಕು ಬಿಡಿ. ಕೂಲಿ ನಾಲಿ ಮಾಡಿಕೊಂಡು ಇವಳನ್ನ ಸಾಕ್ತಿದ್ದ ಈ ತಾಯಿಗೆ ಈ ಶಿಕ್ಷೆ ಆಗ್ಲೇಬೇಕು. ಮನೆ ಬಿಟ್ಟು ಓಡ್ ಹೋದವಳನ್ನ ಕೇಳಿದ್ದೇ ಇಲ್ಲಿ ತಪ್ಪಾಯ್ತಾ? ತಾಯಿ ಮತ್ತು ಅಣ್ಣನ ಟಾರ್ಚರ್ನಿಂದ ಮನೆ ಬಿಟ್ಟು ಹೋಗಿದ್ದಾಗಿ ಪೊಲೀಸರ ಮುಂದೆ ಈ ಹುಡುಗಿ ಹೇಳಿದ್ದಾಳೆ. ಇವಳೆಂತ ಮಗಳಿರ್ಬೇಕು ಅಲ್ವಾ?